ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ತುಮಕೂರು ಜಿಲ್ಲೆಗೆ ಹತ್ರ ಇರ್ತಕ್ಕಂಥ ಗುಬ್ಬಿಗೆ ಹೋಗ್ತಾ ಇದ್ದೀವಿ. ಏನು ಇಲ್ಲಿ ವಿಶೇಷ ಅಂತಂದರೆ, ಗುಬ್ಬಿಯಲ್ಲಿ ಗೋಸಲ ಚನ್ನಬಸವೇಶ್ವರ ಸ್ವಾಮಿಗೆ ನಾವು ಹೋಗ್ತಾ ಇದ್ದೀವಿ. ಈ ಗುಬ್ಬಿ ಪಟ್ಟಣವನ್ನು 14ನೇ ಶತಮಾನದಲ್ಲಿ ಹೊಸಹಳ್ಳಿಯ ನೊಣಬ ಒಕ್ಕಲಿಗ ಮುಖ್ಯಸ್ಥರು ಸ್ಥಾಪನೆ ಮಾಡ್ತಾರೆ. ವೀರಶೈವ ಅಮರಗೊಂಡ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಪ್ರತಿದಿನವೂ ಕೆಲವೊಂದು ಗುಬ್ಬಚ್ಚಿಗಳು ಬರ್ತಾ ಇರುತ್ತೆ. ಅಲ್ಲಿ ನಡೀತಕ್ಕಂಥ ಪ್ರವಚನಗಳನ್ನು, ಪುರಾಣಗಳನ್ನು ಭಕ್ತಿಯಿಂದ ಕೇಳ್ತಾ ಇರುತ್ತೆ. ಒಂದು ದಿನವೂ ಕೂಡ ಗೈರು ಆಗದಂತೆ ಬರ್ತಾ ಇರುತ್ತೆ. ಹೀಗೆ ದೇವಸ್ಥಾನದಲ್ಲಿ ನಡೆಯುವಂತಹ ದೇವರ ಪುರಾಣಗಳನ್ನು ಕೇಳ್ತಾ, ಪ್ರವಚನಗಳನ್ನು ಕೇಳ್ತಾ ಪ್ರವಚನ ಮುಕ್ತಾಯದ ನಂತರ ಈ ಗುಬ್ಬಚ್ಚಿಗಳು ದೇಹತ್ಯಾಗವನ್ನು ಮಾಡಿ ಆ ಸ್ಥಳದಲ್ಲಿ ಮೋಕ್ಷವನ್ನು ಪಡಿತೆ. ಅಂದಿನಿಂದ ಈ ಕ್ಷೇತ್ರಕ್ಕೆ ಗುಬ್ಬಿ ಎನ್ನುವ ಹೆಸರು ಬಂದಿದೆ. ಈಗ ನಾವು ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇವರನ್ನು ನೋಡೋಣ ಬನ್ನಿ. ಈ ಗೋಸಲ ಚನ್ನಬಸವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಜೀರ್ಣೋದ್ಧಾರ ಕಾರ್ಯ ಕಳೆದ 20 ವರ್ಷಗಳಿಂದ ನಡೀತಾನೇ ಇದೆ. ಈ ದೇವಸ್ಥಾನದ ಹೊರಾಂಗಣವನ್ನು ಆಲ್ರೆಡಿ ಸುಮಾರು ವರ್ಷಗಳಿಂದನೇ ಕಟ್ಟಿದ್ದಾರೆ. ರಾಜಗೋಪುರ ಒಂದು ಪೆಂಡಿಂಗ್ ಇದೆ, ಅದನ್ನು ಕೂಡ 10 ವರ್ಷಗಳಿಂದ ಕಟ್ತಾನೆ ಇದ್ದಾರೆ. ಇನ್ನು ಎಷ್ಟು ವರ್ಷಗಳಾಗುತ್ತೋ ಗೊತ್ತಿಲ್ಲ. ಹಾಗೆ ಈ ಗೋಸಲ ಚನ್ನಬಸವೇಶ್ವರ ಸ್ವಾಮಿಯ ಹೆಸರನ್ನು ಕೇಳಿದಾಗ, ಏನಿದು ಗೋಸಲನ ಹೆಸರು ಅಂತ ಕೇಳಿದ್ರೆ, ಈ ಸ್ವಾಮಿಗಳು ಗೋವಿನ ಸಂರಕ್ಷಣೆಯನ್ನು ಮಾಡ್ತಾಯಿದ್ರು, ಗೋವುಗಳ ಸೇವೆಯನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅವರಿಗೆ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ಅಂತ ಹೆಸರು ಬಂದಿದೆ. ಸಾಂದರ್ಭಿಕವಾಗಿ ಈ ವಿಡಿಯೋನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಈ ಕ್ಷೇತ್ರದಲ್ಲಿ ಪ್ರತಿದಿನ ಅನ್ನದಾನ ಎಲ್ಲ ನಡೆಯುತ್ತೆ. ನೋಡಿ, ಇಲ್ಲಿ ತೇರಿಗೆ ಬಳಸ್ತಕ್ಕಂತಹ ಮರದ ಗೊಂಬೆಗಳನ್ನೆಲ್ಲ ಇಲ್ಲಿ ಚೆನ್ನಾಗಿ ಇಟ್ಟಿದ್ದಾರೆ. ನಾವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಪ್ರತಿ ವರ್ಷ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಹಾಗೆ ನೀವೇನಾದರೂ ತುಮಕೂರು ಕಡೆ ಬಂದಾಗ ಗುಬ್ಬಿಯಲ್ಲಿ ಇರ್ತಕ್ಕಂತಹ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡಿ. ತುಂಬ ವಿಶಾಲವಾಗಿದೆ. ಇಂಥ ಒಂದು ದೇವಸ್ಥಾನ ನಮ್ಮ ಗುಬ್ಬಿನಲ್ಲಿದೆ ಅಂತ ಹೇಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ನೋಡಿ, ಎಷ್ಟು ವಿಶಾಲವಾಗಿದೆ. ಅಲ್ಲಿ ಇನ್ನೂ ಕೂಡ ಜೀರ್ಣೋದ್ಧಾರದ ಕಾರ್ಯ ನಡೀತಾನೇ ಇದೆ. ಈಗ ಗೋಸಲ ಚನ್ನಬಸವೇಶ್ವರ ಸ್ವಾಮಿಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಇರುವಂಥದ್ದು ಮಂದಹಾಸ ಮಂಟಪ. ನೋಡಿ, ಪೂಜೆ ಎಷ್ಟು ಚೆನ್ನಾಗಿದೆ. ಹಾಗೆ ಪಕ್ಕದಲ್ಲಿ ಇರುವಂಥದ್ದು ಅನುಬಸವೇಶ್ವರ ಸ್ವಾಮಿಯ ಗದ್ದುಗೆ. ಅವರು ಕೂಡ ಮಂದಹಾಸ ಮಂಟಪದಲ್ಲಿ ಕುಳಿತಿದ್ದಾರೆ. ತುಂಬ ಚೆನ್ನಾಗಿದೆ. ನೋಡಿ, ಈ ಕ್ಷೇತ್ರದಲ್ಲಿ ತುಂಬ ಪುರಾತನವಾದಂತಹ ಕಲ್ಯಾಣಿ ಕೂಡ ಇದೆ. ಇದನ್ನು ನಾನು ನಿಮಗೆ ತೋರಿಸ್ತೀನಿ. ಒಳಗಡೆ ಪ್ರವೇಶ ಎಲ್ಲ ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದೆ. ಹಾಗೂ ಈ ಚನ್ನಬಸವೇಶ್ವರ ಸ್ವಾಮಿಯ ಕ್ಷೇತ್ರದಲ್ಲಿ ಸಿದ್ಧಗಂಗಾ ಮಠವನ್ನು ಕಟ್ಟಿದಂತಹ ಅಡವಿ ಸ್ವಾಮಿಗಳು ಒಂದು ಕಲ್ಯಾಣಿಯನ್ನು ಕೂಡ ಕಟ್ಟಿದ್ದಾರೆ. ಈ ಕಲ್ಯಾಣಿ ಒಳಗಡೆ ಸುತ್ತ ಗೋಡೆಯ ಮೇಲೆ ಇತಿಹಾಸವನ್ನು ಕೆತ್ತನೆ ಮಾಡಲಾಗಿದೆ. ಈಗ ಆ ಕಲ್ಯಾಣಿ ತುಂಬ ನೀರಿನ ತುಂಬಿಕೊಂಡಿದೆ. ಅಲ್ಲಿ ಒಳಗಡೆ ಪ್ರವೇಶ ಇಲ್ಲ. ನಿಮಗೆ ಅದನ್ನು ಜಸ್ಟ್ ವಿಡಿಯೋನ ತೋರಿಸ್ತೀನಿ. ಈ ಕಲ್ಯಾಣಿಯಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಇತಿಹಾಸವನ್ನು ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಂದರೆ ಈಗಿನ ಚಾಮರಾಜನಗರ ಜಿಲ್ಲೆಯ ಅರಗನಹಳ್ಳಿಯಿಂದ ಗೋಸಲ ಚನ್ನಬಸವೇಶ್ವರ ಸ್ವಾಮಿಗಳು ಪ್ರವಚನವನ್ನು ಮಾಡ್ತಾ ಈ ಗುಬ್ಬಿ ಕ್ಷೇತ್ರಕ್ಕೆ ಬಂದು ಐಕ್ಯರಾಗಿದ್ದಾರೆ ಅಂತ ಮಾಹಿತಿ ಇದೆ. ಈ ಎಲ್ಲ ವಿಚಾರಗಳನ್ನು, ಇತಿಹಾಸವನ್ನು ಈ ಕಲ್ಯಾಣಿಯ ಗೋಡೆ ಮೇಲೆ ಕೆತ್ತನೆ ಮಾಡಿದ್ದಾರೆ ಅಂತ ನಾವು ಸುಲಭವಾಗಿ ತಿಳ್ಕೊಬೋದು. ಇದು ದೇವಸ್ಥಾನದ ಹೊರಭಾಗದಿಂದ ನಾವು ನೋಡುವಂಥದ್ದು. ಇಲ್ಲಿ ಹೊರಭಾಗದಲ್ಲಿ ಅನ್ನದಾಸೋಹ ಕೂಡ ನಡೆಯುತ್ತೆ. ಪ್ರತಿದಿನ ಯಾರ್ಯಾರು ಅನ್ನದಾಸೋಹವನ್ನು ಮಾಡ್ತಾರೆ ಅವರ ಹೆಸರುಗಳನ್ನು ಕೂಡ ಅಲ್ಲಿ ಬರೀತಾರೆ. ನೋಡೋಕೆ ತುಂಬ ಖುಷಿಯಾಗುತ್ತೆ. ನೋಡಿ, ಇವತ್ತಿನ ದಿವಸ ಯಾರು ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ಳೋಣ. ಹಾಗೆ ನಾವಿಲ್ಲಿ ಹೋಗ್ಬೇಕಾದ್ರೆ ರತನ್ ಟಾಟಾ ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಫೋಟೋನ ಕೂಡ ನೋಡಿದ್ವಿ. ಗುಬ್ಬಿ ಜನ ಭಾರತಕ್ಕೋಸ್ಕರ ಶ್ರಮಪಟ್ಟಂತಹ ಎಲ್ಲರನ್ನ ನೆನಪು ಮಾಡ್ಕೊತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಗುಬ್ಬಿ ಜನ ತುಂಬ ಒಳ್ಳೆಯ ಜನ ಅಂತ ನನಗೆ ಇದರಿಂದನೇ ಅರ್ಥ ಆಯಿತು. ನಿಮ್ಮ ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ. ಸಲಹೆಗಳಿದ್ರೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.